ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಬೆಳಗಿನ ತಿಂಡಿಗೆ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಜೊತೆಗೊಂದಿಷ್ಟು ಚಟ್ನಿ ಸಾಂಬಾರಿದ್ದರೆ ಆಹಾ, ಬೆಳಗಿನ ತಿಂಡಿ ಏನು ಮಜವಾಗಿರುತ್ತಲ್ಲ. ಆದರೆ ಇಡ್ಲಿ ಸಾಫ್ಟಾಗಿದ್ದರೆ ಮಾತ್ರ ಇದು ರುಚಿಸೋದು. ಬನ್ನಿ ಹಾಗಿದ್ರೆ ಸಾಫ್ಟಾಗಿರೋವಂಥ ಮಲ್ಲಿಗೆ ಇಡ್ಲಿನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ಗಳು ಬರುತ್ತೆ. ಈಗ ಈ ಸಾಫ್ಟಾಗಿರೋವಂಥ ಮಲ್ಲಿಗೆ ಇಡ್ಲಿಗೆ ಏನು ಮೆಜರ್ಮೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ. ನಾನಿಲ್ಲಿ ಸೇಲಂ ಕುಸುಬ್ಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ತಮಿಳ್ನಾಡು ಕುಸುಬ್ಲಕ್ಕಿ ಅಂತ ಕೂಡ ಕರೀತಾರೆ. ಇದು ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು 4 ಕಪ್ಪಷ್ಟು ತೊಗೋಬೇಕಾಗತ್ತೆ. ನೀವು ಯಾವ ಕಪ್ಪಲ್ಲಿ ಮೆಷರ್ಮೆಂಟ್ ತೊಗೊತೀರೋ ಅದರಲ್ಲೇ 4 ಕಪ್ಪಷ್ಟು ಕುಸುಬ್ಲಕ್ಕಿನ ತೊಗೋಬೇಕು. ಜೊತೆಗೆ 1 ಕಪ್ಪಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಸರಿ 1 ಕಪ್ಪಷ್ಟು, 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಬೇಕಾಗತ್ತೆ. ನೀವು ಅಕ್ಕಿನ ಯಾವ ಕಪ್ಪಲ್ಲಿ ತೊಗೊತೀರೋ ಅದೇ ಕಪ್ಪಲ್ಲೇ ಉಳಿದ ಪದಾರ್ಥಗಳನ್ನ ಕೂಡ ಮೆಜರ್ ಮಾಡಬೇಕಾಗತ್ತೆ. ಹಾಗೆ ಅವಲಕ್ಕಿನ ನೀವು ರುಬ್ಬೋದಕ್ಕೆ 1 ಗಂಟೆ ಮುಂಚೆ ನೆನೆಸ್ಕೊಂಡ್ರೂ ಸಾಕು, ತುಂಬ ಹೊತ್ತೇನು ನೆನೆಸೋ ಅವಶ್ಯಕತೆ ಇರಲ್ಲ. ಈಗ ಅಕ್ಕಿ ಮತ್ತು ಉದ್ದಿನ ಬೇಳೆನ ಸಪ್ರೇಟಾಗಿ ಹಾಕ್ಕೊಂಡು ಅದನ್ನು 3ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಹಾಗೆ ಇದನ್ನು ನೀರು ಹಾಕಿ ಮಿನಿಮಮ್ ಒಂದು 6 ಗಂಟೆ ಆದ್ರೂ ನೆನೆಯೋದಕ್ಕೆ ಬಿಡಬೇಕು. ನಾವು ಎಷ್ಟು ಚೆನ್ನಾಗಿ ಇದನ್ನೆಲ್ಲ ನೆನೆಸ್ಕೋತೀವೋ ಅಷ್ಟು ಚೆನ್ನಾಗಿ ನಿಮಗೆ ಹುದುಗು ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದು 6 ಗಂಟೆ ನೆಂದಿದ್ದಾಗಿದೆ. ಇದನ್ನು ಈಗ ಬಸ್ಕೋಬೇಕಾಗತ್ತೆ. ಅವಲಕ್ಕಿನ ಕೂಡ ನಾನು 1 ಗಂಟೆ ಟೈಮ್ ಮುಂಚೆ ನೆನೆ ಹಾಕಿದೆ. ಇದನ್ನು ಕೂಡ ಚೆನ್ನಾಗಿ ನೆಂದಿದೆ. ಈಗ ಈ ಎಲ್ಲದನ್ನು ರುಬ್ಕೋಬೇಕಾಗತ್ತೆ. ನಾವು ಇದನ್ನು ಉದ್ದಿನಬೇಳೆ ಎಲ್ಲ ಆದಷ್ಟು ನಾವು ಗ್ರೈಂಡರಲ್ಲಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೈಂಡರ್ ಇಲ್ಲ ಅಂದರೆ ಮಿಕ್ಸಿನಲ್ಲಿ ಕೂಡ ರುಬ್ಕೋಬೋದು. ಮೊದಲನೇದಾಗಿ ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ತುಂಬ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಡಿ. ಈಗ ನೋಡಿ ಉದ್ದಿನಬೇಳೆ ರುಬ್ಬಿ ರೆಡಿಯಾಗಿದೆ. ಇದೇ ಹಿಟ್ಟಿಗೆ ನಾವು ಅವಲಕ್ಕಿನ ಕೂಡ ಹಾಕ್ಕೊಂಡು ರುಬ್ಕೊಂಡು ಬಿಡ್ಬೋದು. ಇಲ್ಲಿ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ನನ್ನ ಜೊತೆಗೆ ಸೇರಿಸಿ ರುಬ್ಕೋತಾ ಇದ್ದೀನಿ. ಜಾಸ್ತಿ ಇದ್ದರೆ ನೀವು ಸಪ್ರೇಟಾಗಿ ಕೂಡ ರುಬ್ಕೋಬೋದು. ಈ ಅವಲಕ್ಕಿನೂ ಕೂಡ ನೀವು ನುಣ್ಣಗೆ ರುಬ್ಕೋಬೇಕು. ಕೆಲವರು ಏನು ಮಾಡ್ತಾರೆ, ಇದ್ರ ಜೊತೆಗೆ 1ರಿಂದ 2 ಸ್ಪೂನಷ್ಟು ಸಬ್ಬಕ್ಕಿನ ಹಾಕ್ಕೋತಾರೆ, ಮೆಂತ್ಯ ಹಾಕ್ಕೋತಾರೆ. ಅದು ಕೂಡ ಹಾಕ್ಕೋಬೋದು. ಸಬ್ಬಕ್ಕಿ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ವೈಟ್ ಕಲರ್ ಬರುತ್ತೆ. ಹಾಗಂತ ತುಂಬ ಸಬ್ಬಕ್ಕಿ ಹಾಕ್ಕೊಳ್ಳೋದು ಬೇಡ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಈಗ ನಾನಿಲ್ಲಿ 4 ಕಪ್ಪಷ್ಟು ಕುಸುಬ್ಲಕ್ಕಿ ಅಂತ ಹೇಳಿದ್ದೆ. ನಿಮಗೆ ಕುಸುಬ್ಲಕ್ಕಿ 4 ಕಪ್ ಬೇಡ ಅಂದರೆ 2 ಕಪ್ಪಷ್ಟು ಕುಸುಬ್ಲಕ್ಕಿ, 2 ಕಪ್ಪಷ್ಟು ರಾ ರೈಸ್ನ ಕೂಡ ನೀವು ಹಾಕ್ಕೋಬೋದು. ಈಗ ಲಾಸ್ಟಲ್ಲಿ ನಾನು ಅಕ್ಕಿನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದೆಲ್ಲ ಒಂದೇ ಇಬ್ಬೆ ಆಗೋದ್ರಿಂದ ನಾನು ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಅಕ್ಕಿನ ಯಾವಾಗಲೂ ನೀವು ಇಡ್ಲಿಗೆ ರುಬ್ಬೋದಿದ್ರೆ ನುಣ್ಣಗೆ ರುಬ್ಕೋಬಾರ್ದು. ಅದು ಹೇಗೆ ಅಂದರೆ ನಿಮಗೆ ರವೆ ಕನ್ಸಿಸ್ಟೆನ್ಸಿ ಇರಬೇಕು, ಸ್ವಲ್ಪ ತರ್ತರಿಯಾಗಿರಬೇಕು. ಆಗ ನೀವು ಇಡ್ಲಿ ಮಾಡಿದಾಗ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಉಪ್ಪನ್ನು ಕೂಡ ಜೊತೆಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದರಲ್ಲಿ ನಾನು ಕಲ್ಲುಪ್ಪು ಉಪಯೋಗಿಸ್ತಾ ಇರೋದ್ರಿಂದ ಕೆಲವರು ಉಪ್ಪನ್ನು ಬೆಳಗ್ಗೆ ಹಾಕ್ಕೊಂಡು ಕಲಿಸ್ಕೋತಾರೆ. ಆ ರೀತಿ ಕೂಡ ಮಾಡ್ಕೋಬೋದು. ಆದರೆ ನಾನು ಯಾವಾಗಲೂ ಉಪ್ಪನ್ನು ರಾತ್ರಿಯೇ ಹಾಕಿ ರುಬ್ಬೋದು. ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ನೋಡಿ ಇದು ರವೆ ಕನ್ಸಿಸ್ಟೆನ್ಸಿನಲ್ಲಿದೆ. ಇಷ್ಟು ಇರಬೇಕು ಇಡ್ಲಿಗೆ. ತುಂಬ ನುಣ್ಣಗೆ ರುಬ್ಕೊಂಡು ಬಿಟ್ಟರೆ ನಿಮಗೆ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರಲ್ಲ ಇಡ್ಲಿದು, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಈ ಸಣ್ಣ ರವೆ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ನಿಮಗೆ ಸಾಕು. ಮತ್ತು ಹಿಟ್ಟು ಕೂಡ ಇಡ್ಲಿಗೆ ಯಾವಾಗಲೂ ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು. ತುಂಬ ಗಟ್ಟಿಯಾದರೆ ಬೇಕಿದ್ರೆ ನೀವು ಆಮೇಲೆ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೋದು. ಮುಂಚೆನೇ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಈಗ ನೋಡಿ ಇದು ಕಲಿಸ್ತಾ ಇದ್ದೀನಿ ನಾನು. ತುಂಬ ಗಟ್ಟಿ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮಿಕ್ಸಿ ತೊಳೆದಿರೋ ನೀರನ್ನೇ ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಉದ್ದಿನಬೇಳೆ, ಅವಲಕ್ಕಿ, ಅಕ್ಕಿ ಎಲ್ಲವುದು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು 8 ಗಂಟೆಗಳ ಕಾಲ ಅಥವಾ ಓವರ್ನೈಟು ಇದು ಹುದುಗ್ ಬರೋದಕ್ಕೆ ಅಂದರೆ ಫರ್ಮೆಂಟ್ ಆಗೋದಕ್ಕೆ ಇಡಬೇಕು. ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಿಟ್ಟು ಚಳಿಗಾಲದಲ್ಲಿ ಹೇಗೆ ಹುದುಗ್ ಮಾಡ್ಕೋಬೋದು ಅಂತ ಟಿಪ್ಸ್ಗಳನ್ನ ತೋರಿಸಿದ್ದೀನಿ. ಅದರ ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಇದೇ ರೀತಿ ನಾನು ಮಸಾಲೆ ದೋಸೆ ಹಾಗೆ ಕೆಂಪು ಚಟ್ನಿನ ಕೂಡ ಮಾಡಿದ್ದೆ.
ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ನಾನಿವತ್ತು ಇಡ್ಲಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಹೋಟೆಲ್ ರೀತಿ ಸಾಫ್ಟಾಗೆ ಮತ್ತು ತುಂಬ ಟೇಸ್ಟಾಗಿ ಬರುತ್ತೆ ಈ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ. ಈಗ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ. ಈಗ ನೋಡಿ 8 ಗಂಟೆಗಳು ಆಗಿದೆ, ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಮತ್ತು ಇನ್ನೊಂದು ಏನಂದರೆ, ನಿಮಗೆ ಹುಳಿ ಬಂದು ಪಾತ್ರೆಯಿಂದ ಚೆಲ್ಲುತ್ತೆ ಅನ್ನೋ ಭಯ ಇದ್ದರೆ ಒಂದು ಪ್ಲೇಟನ್ನು ಇಟ್ಟಾಗ ನೋಡಿ, ಈಗ ನಾನು ಆ ರೀತಿ ಇಟ್ಟಿದ್ದೆ, ಸ್ವಲ್ಪ ಹುಳಿ ಬಂದು ಆ ಹುಳಿ ಎಕ್ಸಸ್ ಏನಿದೆ ಅದೆಲ್ಲ ಪ್ಲೇಟಿಗೆ ಬಿದ್ದಿದೆ. ಈ ರೀತಿ ಮಾಡಿಕೊಂಡಾಗ ನಿಮಗೆ ಕೌಂಟ್ರ್ ಟಾಪೆಲ್ಲ ಗಲೀಜಾಗೋದೆಲ್ಲ ತಪ್ಪುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಯಾವಾಗಲೇ ನೀವು ದೋಸೆ ಅಥವಾ ಇಡ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಟಾಗ ಕೆಳಗಡೆ ಒಂದು ತಟ್ಟೆನ ಇಟ್ಟು, ಆಗ ನಿಮಗೆ ಎಕ್ಸಸ್ ಹುಳಿ ಬಂದಾಗ ಆ ಚೆಲ್ಲೋದೆಲ್ಲ ನಿಮಗೆ ಪ್ಲೇಟಲ್ಲೇ ಶೇಖರಣೆ ಆಗಿರುತ್ತೆ ಮತ್ತು ಕೌಂಟ್ರ್ ಟಾಪು ಅಥವಾ ಇಡೋ ಜಾಗ ಎಲ್ಲ ಗಲೀಜಾಗೋದು ಕೂಡ ತಪ್ಪುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ನಾನು ಓವರ್ನೈಟ್ ಇಟ್ಟಿದ್ದೆ. ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಈಗ ಇಡ್ಲಿ ಮಾಡ್ಕೊಳ್ಳೋಣ. ಯಾವುದಾದ್ರೂ ಒಂದು ಇಡ್ಲಿ ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪನ ಸವರ್ಕೋಬೇಕು. ಈ ರೀತಿ ಮಾಡಿಕೊಂಡಾಗ ನಿಮಗೆ ಇಡ್ಲಿ ಕಚ್ಕೊಳ್ಳೋದಿಲ್ಲ. ಮತ್ತು ಇದಕ್ಕೆ ಇಡ್ಲಿ ಹಿಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಇದನ್ನು ನಾನಿವತ್ತು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಅಂದರೆ ಕುಕ್ಕರ್ ಪ್ಯಾನ್ನಲ್ಲಿ. ಮತ್ತು ನಾವು ಯಾವಾಗಲೇ ಇಡ್ಲಿ ಮಾಡೋವಾಗಲೂ ಕೂಡ ಇಡ್ಲಿನ ಎಲ್ಲ ರೆಡಿ ಮಾಡಿಬಿಟ್ಟು ಕುಕ್ಕರಲ್ಲಿ ಅಥವಾ ಇಡ್ಲಿ ಪಾತ್ರೆನಲ್ಲಿ ಇಟ್ಬಿಟ್ಟು ಸ್ಟವ್ ಆನ್ ಮಾಡಬಾರ್ದು. ಹಾಗೆ ಮಾಡಿದಾಗ ಕೂಡ ಇಡ್ಲಿ ಗಟ್ಟಿಯಾಗಿಬಿಡುತ್ತೆ. ಯಾವಾಗಲೂ ನೀರು ಹಾಕಿ ಆ ನೀರು ನಿಮಗೆ ಕುದಿ ಬರಬೇಕು, ಸ್ಟೀಮ್ ಬರಬೇಕು. ಸ್ಟೀಮ್ ಬಂದಿದ ನಂತರನೇ ನೀವು ಇಡ್ಲಿ ಸ್ಟ್ಯಾಂಡನ್ನು ಇಟ್ಕೋಬೇಕಾಗತ್ತೆ. ಇದು ಒಂದು ಮುಖ್ಯವಾದದ್ದು ಟಿಪ್ ಅಂತಲೇ ಹೇಳ್ಬೋದು ಇಡ್ಲಿ ಮಾಡುವಾಗ. ಹಾಗೆ ನೀವು ಇಡ್ಲಿ ಪ್ಲೇಟನ್ನು ಜೋಡಿಸ್ಕೋತೀರಲ್ಲ, ಅದು ಕೂಡ ತುಂಬ ಮುಖ್ಯ ಆಗುತ್ತೆ. ಈಗ ನೋಡಿ, ನಾನಿಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿರೋ ಹೋಲ್ಸ್ನ ತೋರಿಸ್ತಾ ಇದ್ದೀನಿ. ಇದು ಸಾಮಾನ್ಯವಾಗಿ ಎಲ್ಲ ಇಡ್ಲಿ ಸ್ಟ್ಯಾಂಡ್ ಪ್ಲೇಟ್ನಲ್ಲೂ ಇರುತ್ತೆ. ಏನಕ್ಕೆ ಅಂದರೆ, ನಾವು ಆ ಹೋಲ್ ಮೇಲೆ ಇನ್ನೊಂದು ಹೋಲ್ ಬರೋ ಥರ ಇಡ್ಲಿನ ಯಾವಾಗಲೂ ಪ್ಲೇಟ್ನ ಇಟ್ಕೋಬಾರ್ದು. ಆ ಹೋಲ್ ಕೆಳಗಡೆ ಇಡ್ಲಿದು ಪಾತ್ರೆ, ಇವಾಗ ಏನು ಆ ಬೌಲ್ ನಾವು ಹಾಕಿರ್ತೀವಿ ಅದು ಬರಬೇಕು. ಆಗ ಏನಂದರೆ ನಿಮಗೆ ಈವನ್ನಾಗೆ ಸ್ಟೀಮ್ ಕೂಡ ಬರುತ್ತೆ ಮತ್ತು ಇಡ್ಲಿ ಚೆನ್ನಾಗಿ ಬೇಯುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ಬೋದು. ಇಡ್ಲಿನ ಕೂಡ ನೀವು ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು. ಒಂದು 8ರಿಂದ 10 ನಿಮಿಷದ ಒಳಗಡೆ ನಿಮಗೆ ಇಡ್ಲಿ ರೆಡಿಯಾಗಿಬಿಡುತ್ತೆ. ತುಂಬ ಹೊತ್ತು ಬೇಯಿಸೋಕ್ಕೆ ಹೋದರೂ ಕೂಡ ಅದರಲ್ಲಿರೋ ಮಾಯ್ಶ್ಚರ್ ಹಾಳಾಗ್ಬಿಟ್ಟು ನಿಮಗೆ ಇಡ್ಲಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನೀವು ಕೈನಲ್ಲಿ ಮುಟ್ಟು ನೋಡಿದಾಗ ಅದು ಅಂಟ್ಕೋಬಾರ್ದು ನಿಮಗೆ ಇಡ್ಲಿ, ಆಗ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅರ್ಥ. ಈಗ ನೋಡಿ, ಇಡ್ಲಿ ರೆಡಿ ಆಯಿತು. ನಾನು ಚಟ್ನಿ ಹಾಗೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಹೋಟೆಲ್ ರೀತಿ ಸಾಂಬಾರು ಬೇಕು ಅನ್ನೋದಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಸಾಂಬಾರನ್ನ ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈಗ ಇಡ್ಲಿ ಹೇಗಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ ಮತ್ತು ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ. ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಹಾಗೆ ನಿಮಗೆ ಸಾಂಬಾರು ರೆಸಿಪಿ ಬೇಕಿದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.